ओम अथातो ब्रह्म जिज्ञासा ओम ओम नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। ದ್ವಾಪರೇ ಜ್ಞಾನ ಆಕುರೀಭೂತೆ ಅಂತೇನು ಭಾಷ್ಯ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ತತ್ವಪ್ರಕಾಶಿಕಾ ಟೀಕಾ ಭಾಗವನ್ನು ನೋಡ್ತಾ ಇದ್ದೀವಿ. ವ್ಯಾಸರಿಗೆ ಮುಖ್ಯವಾಗಿ ವ್ಯಾಸತ್ವ, ಬರೇ ವ್ಯಾಸರು ಅಂತ ವಿಶೇಷಣ ರಹಿತವಾಗಿ ಹೇಳಿದರೆ ಅದು ವೇದವ್ಯಾಸರನ್ನೇ ಹೇಳ್ತದೆ, ಪರಮಾತ್ಮನ ಅವತಾರಭೂತರಾದಂಥ ವೇದವ್ಯಾಸರನ್ನೇ ಹೇಳ್ತದೆ. ಮತ್ತು ದ್ರೌಣಿ ವ್ಯಾಸ ಇತ್ಯಾದಿಗಳನ್ನು ಹೇಳಬೇಕಾದ್ರೆ ದ್ರೌಣಿ ಅಂತ ನಿರ್ದಿಷ್ಟವಾಗಿ ಶಬ್ದ ಪ್ರಯೋಗ ಮಾಡಬೇಕಾಗ್ತದೆ ಅನ್ನೋದನ್ನೆಲ್ಲ ದೃಷ್ಟಾಂತ ರೂಪದಲ್ಲಿ ಹಿಂದೆ ನೋಡಿದ್ದೇವೆ. ಆದ್ದರಿಂದ ಅದನ್ನು ದೃಷ್ಟಾಂತವನ್ನಾಗಿ ತಗೊಂಡ್ರೆ ಇಲ್ಲಿಯೂ ಕೂಡ ಬೇರೆ ಧರ್ಮಸೂತ್ರ, ಕಾಮಸೂತ್ರ, ಅರ್ಥಸೂತ್ರ ಇತ್ಯಾದಿಗಳನ್ನು ನಾವೇನಾದರೂ ಹೇಳುವುದಿದ್ರೆ ಆ ವಿಶೇಷಣಗಳನ್ನು ಹೇಳಬೇಕಾಗ್ತದೆ. ಅದಿಲ್ಲದೇ ಕೇವಲ ಸೂತ್ರ ಅಂತ ಪ್ರಯೋಗ ಮಾಡಿದರೆ ಅದು ಬ್ರಹ್ಮಸೂತ್ರನೇ ಆಗ್ತದೆ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಮುಖ್ಯಸ್ಯ ಬ್ರಹ್ಮಸೂತ್ರತ್ವಂ ಸವಿಶೇಷಣ ಸೂತ್ರಾಣಿ ಹಿ ಅಪರಾಣಿ ವಿಧ ಅಂತ ಜ್ಞಾನಿಗಳು. ಮುಖ್ಯಸ್ಯ ನಿರ್ವಿಶೇಷೇಣ ಶಬ್ದ, ಮುಖ್ಯವಾದ ಸೂತ್ರಕ್ಕೆ ಅಥವಾ ಮುಖ್ಯವಾದ ಯಾವುದೇ ವ್ಯಕ್ತಿಗೆ ನಿರ್ವಿಶೇಷೇಣ ಶಬ್ದ, ಅದನ್ನು ಹೇಳುವಂಥ ಶಬ್ದ ವಿಶೇಷಣ ರಹಿತವಾಗಿದ್ದರೆ ಮುಖ್ಯವನ್ನೇ ಹೇಳ್ತದೆ. ಅನ್ಯೇಷಾಂ ಶಬ್ದ ಅನ್ಯೇಷಾಂ ವಿಶೇಷಿತಃ. ವಿಶೇಷಿತಃ ಅಂದರೆ ಆ ವಿಶೇಷಣವನ್ನು ಕೊಟ್ಟಾಗ ಅದು ಬೇರೆಯವರನ್ನು ಹೇಳ್ತದೆ ಅಂತ ಹೀಗೆ ಸಾಮಾನ್ಯವಾದ ನಿಯಮ ಇದೆ. ಇತಿ ವೇದವಿಧ ಪ್ರಾಹು ಶಬ್ದತತ್ವಾರ್ಥ ವೇದಿನಃ. ಸಾಮಾನ್ಯವಾಗಿ ವ್ಯಾಕರಣದ ಮಹತ್ವವನ್ನು ಬಲ್ಲಂಥವರು, ಹಾಗೆ ವೈದಿಕ ವಿಷಯಗಳನ್ನು ಬಲ್ಲಂಥವರು ಇತಿ ಪ್ರಾಹು ಹೀಗೆ ಅಭಿಪ್ರಾಯ ಪಡ್ತಾರೆ. ಆದ್ದರಿಂದ ಇಲ್ಲಿ ವ್ಯಾಸರು ಅಂದರೆ ವೇದವ್ಯಾಸರೇ, ಸೂತ್ರ ಅಂದರೆ ಬ್ರಹ್ಮಸೂತ್ರವೇ ಅಂತಲೇ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಈ ಸೂತ್ರಗಳ ಮಹತ್ವ ಏನು, ಇವು ಏನೇನು ಕಾರ್ಯ ಮಾಡಿವೆ ಅಂತ ಅನ್ನೋದನ್ನ ಈಗ ಜೈತೀರ್ಥರು ಮುಂದೆ ಹೇಳ್ತಿದ್ದಾರೆ. ಅಸ್ತು ಏತತ್ ಸೂತ್ರತ್ವಂ ಅಂಜಸ ಬ್ರಹ್ಮಸೂತ್ರಾಣ. ಇದು ಟೀಕಾ ಭಾಗ ಇವತ್ತು ನಾವು ನೋಡಬೇಕಾದದ್ದು. ಈ ಬ್ರಹ್ಮಸೂತ್ರಗಳೇ ಅಂಜಸ ಅಂದರೆ ಪೂರ್ಣವಾಗಿ ಸೂತ್ರಗಳಾಗಿರಲಿ, ತಥಾಪಿ ವೇದಾರ್ಥ ನಿರ್ಣಯಾಯ ಸೂತ್ರಾಂತರೈಹಿ ಅಲಂ. ವೇದಾರ್ಥ ನಿರ್ಣಯ ಮಾಡಲಿಕ್ಕೆ ಬೇರೆ ಸೂತ್ರಗಳಿವೆ, ಬೇರೆ ಬೇರೆ ಧರ್ಮಸೂತ್ರ, ಜೈಮಿನಿಗಳು ಮೊದಲಾದವರು ಮಾಡಿದ್ದ ಆ ಸೂತ್ರಾಂತರಗಳೇ ಸಾಕು. ಕಿಮ್ ಏಭಿಹಿ, ಇದು ಚೆನ್ನಾಗಿರಬಹುದು, ಆದರೆ ಇದರಿಂದಲೇ ಆಗಬೇಕು ಅಂತೇನು, ಅದರಿಂದಲೂ ಆಗಬಹುದಲ್ಲ ಅಂತ ಹೀಗೊಂದು ಪ್ರಶ್ನೆ. ಇತ್ಯಸ್ಯ, ಈ ಒಂದು ಪ್ರಶ್ನಕ್ಕೆ ಕಥಂ ಅನೇನ ಪರಿಹಾರ, ಏನು ಹೇಗೆ ಉತ್ತರ ಅಂದರೆ ಸೂತ್ರೇಷು ಯೇಷು ಸರ್ವೇಪಿ ನಿರ್ಣಯಾಃ ಸಮುದೀರಿತಾಃ ಶಬ್ದಜಾತಸ್ಯ ಸರ್ವಸ್ಯ ಯತ್ಪ್ರಮಾಣಶ್ಚ ನಿರ್ಣಯಃ ಏವಂ ವಿಧಾನಿ ಸೂತ್ರಾಣಿ ಕೃತ್ವಾ ವ್ಯಾಸೋ ಮಹಾಯಶಾಃ ಅಂತ ಅದಕ್ಕೆ ಉತ್ತರ. ಈ ಸೂತ್ರದ ಧರ್ಮ ಅಂತ ನಾವು ವಿಶ್ವತೋಮುಖತ್ವವನ್ನು ಹೇಳಿದ್ದೀವಿ. ಅಲ್ಪಾಕ್ಷರತ್ವವನ್ನು ಮತ್ತೆ ವಿಶ್ವತೋಮುಖತ್ವವನ್ನು ನಾವೀಗಾಗಲೇ ಹೇಳಿದ್ದೀವಿ. ಅದರಲ್ಲಿ ವಿಶ್ವತೋಮುಖತ್ವ ಅಂತ ಅನ್ನೋದು ಬಹಳ ಮುಖ್ಯ. ಆ ವಿಶ್ವತೋಮುಖತ್ವ ಏನಿದೆ ತದ್ ಯದಾ ಬ್ರಹ್ಮಸೂತ್ರಾಣಾಂ ಏವ ಅಂಜಸಾ ಭವತಿ. ವಿಶ್ವತೋಮುಖತ್ವ ಅಂತ ಅನ್ನೋದು ಬ್ರಹ್ಮಸೂತ್ರಗಳಿಗೇ ಬರುವಂಥದ್ದು, ಇನ್ನು ಬೇರೆ ಯಾವುದಕ್ಕೂ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ತದಾ ತೇಷಾಮೇವ ಸರ್ವಶಾಖಾ ನಿರ್ಣಾಯಕತ್ವ ಭವೇತ್. ಅದರಿಂದ ಈ ಬ್ರಹ್ಮಸೂತ್ರಗಳೇ ಸರ್ವಶಾಖಾ ನಿರ್ಣಾಯಕ ಆಗಲಿಕ್ಕೆ ಸಾಧ್ಯ. ಅತಃ ಅನ್ಯಸೂತ್ರೇಭ್ಯ ಅತಿಶಯೇನ ನಿರ್ಣಾಯಕತ್ವಾತ್. ಬೇರೆ ಸೂತ್ರಗಳಿಗಿಂತಲೂ ಹೆಚ್ಚಾಗಿ ಇದು ತತ್ವ ನಿರ್ಣಾಯಕ ಆದ್ದರಿಂದ ನಾವು ಇದನ್ನೇ ಹೇಳಿದ್ದೀವಿ ಅಂತ ತಾತ್ಪರ್ಯ. ನಮಗೆ ಕೇಳುವವರಿಗೆ ಪೂರ್ಣವಾದ ಜ್ಞಾನ ಬರಬೇಕು ಅಂತಿದ್ರೆ ಅದಕ್ಕೆ ಅವರು ಹೀಗೆ ಓದಬೇಕು. ಮುಂದೆ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಬರೋದಿದೆ. ಸರ್ವಾನ್ ವೇದಾನ್ ಸೇತಿಹಾಸಾನ್ ಸಪುರಾಣಾನ್ ಸಯುಕ್ತಿಕಾನ್ ಸಪಂಚರಾತ್ರಾನ್ ವಿಜ್ಞೇಯ ವಿಷ್ಣುಜ್ಞೇಯೋ ನಚಾನ್ಯಥ ಅಂತ. ನಮಗೆ ಸಾಧಕರಿಗೆ ಅನೇಕ ಥರದ ಪ್ರಶ್ನೆಗಳು ಬರ್ತಿರ್ತವೆ. ಕೆಲವು ಆಯಾ ಕಾಲದ ಪ್ರಭಾವದಿಂದಾಗಿ, ನಮ್ಮ ಪರಿಸರದ ಪ್ರಭಾವದಿಂದಾಗಿ
ಆಧುನಿಕ ಶಿಕ್ಷಣದ ಪ್ರಭಾವದಿಂದಾಗಿ ಹೀಗೆಲ್ಲ ಬರ್ತಿರ್ತವೆ. ಇನ್ನು ಕೆಲವು ಆಯಾ ವ್ಯಕ್ತಿಯಲ್ಲೇ ಅಂಥ ಒಂದು ಜಿಜ್ಞಾಸೆ ಮಾಡುವಂತಹ ಸ್ವಭಾವ ಇರ್ತಿರ್ತದೆ. ಈ ಥರದ ಸರ್ವಥರದ ಜಿಜ್ಞಾಸೆಗಳಿಗೆ ನಾವು ಉತ್ತರ ಕಂಡುಕೋಬೇಕಾದ್ರೆ ಎಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಅಧ್ಯಯನ ಮಾಡಬೇಕಾಗ್ತದೆ. ಸರ್ವಾನ್ ವೇದಾನ್, ಅದೇ ಅಷ್ಟೋಕ ಮುಂದೆ 3ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಎಲ್ಲ ವೇದಗಳನ್ನು, ಇತಿಹಾಸಗಳನ್ನು, ಪುರಾಣಗಳನ್ನು ಎಲ್ಲವನ್ನೂ ಓದಿದಾಗಲೇ ಜ್ಞಾನ. ಹೀಗೆ ಎಲ್ಲವನ್ನೂ ಓದಬೇಕಾದ್ರೆ ಅಲ್ಲೆಲ್ಲ ಹೇಗೆ ಭಗವಂತನ ವಿಷಯ ಪ್ರತಿಪಾದಿತ ಆಗಿದೆ, ಅದಕ್ಕೆ ಹೇಗೆ ನಿರ್ಣಯ ನಾವು ತಗೊಳ್ಳೋದು ಅಂತ ಗೊತ್ತಾಗಬೇಕಾದ್ರೆ ಬೇರೆ ಸೂತ್ರಗಳನ್ನು ಓದಿದ್ರೆ ಸಾಕಾಗೋದಿಲ್ಲ, ಇವುಗಳನ್ನೇ ಓದಬೇಕು, ಈ ಬ್ರಹ್ಮಸೂತ್ರಗಳನ್ನೇ ಓದಬೇಕು ಅಂತ ಅದರ ತಾತ್ಪರ್ಯ. ಅತಃ ಅನ್ಯ ಸೂತ್ರೇಭ್ಯ ಅತಿಶಯೇನ ನಿರ್ಣಾಯಕತ್ವ. ಬೇರೆ ಸೂತ್ರಗಳು ಭಾಗಶಃ ಆ ಸಂದಿಗ್ಧ ವಿಷಯಗಳನ್ನು ನಿರ್ಣಯಿಸ್ತವೆ. ಈ ಬ್ರಹ್ಮಸೂತ್ರ ಅದನ್ನು ಅತಿಶಯೇನ ನಿರ್ಣಯಿಸುವುದರಿಂದ ತದ್ವಚನಂ ಯುಕ್ತಂ, ಅದಕ್ಕೇನೆ ಮುಖ್ಯ ಸೂತ್ರತ್ವವನ್ನು ಮತ್ತೆ ಅದನ್ನ ವ್ಯಾಸರು ರಚಿಸಿರುವುದು ಇದೆಲ್ಲ ಯುಕ್ತವಾಗಿದೆ. ಅನ್ಯೇಷಾಮಪಿ ದ್ವಿತ್ರ ಶಾಖಾ ನಿರ್ಣಾಯಕತ್ವಾತ್ ಕಥಂ ಅನ್ಯೇಷಾಂ ಸರ್ವನಿರ್ಣಾಯಕತ್ವಂ ಕಥಂ ಯೇಷಾಂ ಸರ್ವನಿರ್ಣಾಯಕತ್ವಂ ಅನ್ಯಥಾ ತದ್ವಯರ್ಥ್ಯಂ. ಇನ್ನೊಂದು ಪ್ರಶ್ನೆ ಬರ್ಬೋದು, ಉಳಿದುದಕ್ಕಿಂತ ಇದು ಶ್ರೇಷ್ಠ ಅಂತ ಹೇಳಿದ್ರಲ್ಲ, ಅವು ಒಂದು 2-3 ಶಾಖೆಗಳಿಗಾದರೂ ನಿರ್ಣಾಯಕ ಆಗಿವೆ. ಸಕಲ ಶಾಖೆಗಳಿಗೂ ಅವು ನಿರ್ಣಾಯಕ ಆಗಿಲ್ಲದೆ ಇರಬಹುದು, ಆದರೂ ಒಂದು 2-3 ಶಾಖೆಗಳಿಗಾದರೂ ಕೂಡ ಅವು ನಿರ್ಣಾಯಕ ಆಗೇ ಆಗಿವೆ. ಹಾಗಿರುವಾಗ ಇದು ಮಾತ್ರ ಶಾಖಾ ನಿರ್ಣಾಯಕ ಆಗೋದು ಹೇಗೆ? ಸೂತ್ರ ಅಂದಮೇಲೆ ಅದಕ್ಕೊಂದು ಇತಿಮಿತಿ ಇರ್ತದೆ. ಆದ್ದರಿಂದ ಅವೆಲ್ಲ 2-3 ಶಾಖೆಗಳಿಗೆ ಮಾತ್ರ ನಿರ್ಣಾಯಕ ಆಗಿರುವುದರಿಂದ ಇದು ಸರ್ವಶಾಖಾ ನಿರ್ಣಾಯಕ ಆಗೋದು ಹೇಗೆ? ಅವು ಸರ್ವಶಾಖಾ ನಿರ್ಣಾಯಕ ಆಗಿಲ್ಲ, ಇವು ಸರ್ವಶಾಖಾ ನಿರ್ಣಾಯಕ ಆಗಿವೆ ಹೇಗೆ ಅಂತ ಒಂದು ಪ್ರಶ್ನೆ. ಕಥಂ ಯೇಷಾಂ ಸರ್ವನಿರ್ಣಾಯಕತ್ವ. ಮತ್ತೆ ಇದೇ ಸರ್ವಶಾಖಾರ್ಥ ನಿರ್ಣಾಯಕ ಅಂತ ಆಗಿಬಿಟ್ರೆ ತದ್ವಯರ್ಥ್ಯಂ, ಆ ಉಳಿದ ಸೂತ್ರಗಳನ್ನ ಇವರು ಶಿಷ್ಯರೇ ಆದವರು ಬರೆದ್ರೆ ಯಾಕೆ? ಮತ್ತೆ ಇದೇ ಬ್ರಹ್ಮಸೂತ್ರಗಳಲ್ಲಿ ಸಾಕ್ಷಾದಪಿ ಅವಿರೋಧಂತು ಜೈಮಿನಿ ಇತ್ಯಾದಿ ರೂಪವಾಗಿ ತಮ್ಮ ಶಿಷ್ಯರು ಹೇಳಿದ್ದನ್ನೆಲ್ಲ ಇವರು ಹೇಳ್ತಾರೆ ಬೇರೆ ಮುಂದೆ. ಹೀಗೆ ನಮ್ಮ ಶಿಷ್ಯರು ಹೇಳ್ತಾ ಇದ್ದಾರೆ ಬಾದರಿಹಿ ಅಂತ ಹೀಗೆಲ್ಲ. ಆದ್ರಿಂದ ಉಳಿದವರು ಮಾಡಿದ ಸೂತ್ರಗಳೇ ವ್ಯರ್ಥ ಆಗ್ಬೇಕಾಗಿತ್ತಲ್ಲ, ಇದೊಂದೇ ಸಾಕಾಗಿತ್ತಲ್ಲ. ಮತ್ತೆ ಇದೊಂದೇ ಸಾಕಾಗಿತ್ತಲ್ಲ ಅಂತ ಒಂದು ಪ್ರಶ್ನೆ. ಇನ್ನೊಂದು, ಇದು ಸರ್ವಶಾಖಾ ನಿರ್ಣಾಯಕ ಆಗೋದು ಹೇಗೆ ಅಂತ. ಅಲ್ಲಿ ಕಥಮೇಶಾಂ ಸರ್ವನಿರ್ಣಾಯಕತ್ವಂ ಅಂತಿದೆಯಲ್ಲ, ಅದಕ್ಕೆ ಉತ್ತರ ಈಗಾಗಲೇ ಹೇಳಿ ಆಗಿದೆ. ಅದನ್ನೆಲ್ಲ ರಚನೆ ಮಾಡಿದವರು ಭಗವಂತನ ಅವತಾರ ಅಲ್ಲ, ಇದನ್ನು ರಚನೆ ಮಾಡಿದವರು ಭಗವಂತನ ಅವತಾರ. ಆದ್ದರಿಂದ ಇವರು ರಚನೆ ಮಾಡಿದ್ದು ಸರ್ವಶಾಖಾ ನಿರ್ಣಾಯಕ ಆಗಿದೆ. ಸ್ವತಃ ಭಗವಂತ ವೇದದಲ್ಲಿಯೂ ಹೇಳದೇ ಇರುವುದನ್ನ ಲಕ್ಷ್ಮೀ ಬ್ರಹ್ಮ ಮೊದಲಾದವರಿಗೂ ಗೊತ್ತಿಲ್ಲದೆ ಇರುವುದು ಅವನಿಗೆ ಗೊತ್ತಿರುವುದರಿಂದ ಅವನು ಹೇಳಿದ್ದು ಸರ್ವಶಾಖಾ ನಿರ್ಣಾಯಕ ಆಗುವುದು ಸಹಜವೇ ಆಗಿದೆ ಅಂತ ಅದಂತೂ ಸಿದ್ಧ ಆಗ್ತದೆ. ಅದು ಹಿಂದಿನ ಮಾತುಗಳಿಂದಲೇ ಆ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ. ಇನ್ನು ಬೇರೆದಲ್ಲಿ ವ್ಯರ್ಥ ಅಲ್ವಾ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಶಬ್ದಜಾತಸ್ಯ ಸರ್ವಸ್ಯ ಯತ್ಪ್ರಮಾಣಸ್ಯ ನಿರ್ಣಯ ಅಂತ ಹೇಳ್ತಾರೆ. ಸೂತ್ರೇಶು ಯೇಷು ಸರ್ವೇಶು ನಿರ್ಣಯ. ಯೇಷು ಸೂತ್ರೇಶು, ಆ ಬೇರೆ ಬೇರೆ ಸೂತ್ರಗಳಲ್ಲಿ ಅವರು ಏನು ನಿರ್ಣಯಗಳನ್ನು ಹೇಳಿದ್ದಾರೆ, ಆ ಬೇರೆ ಸೂತ್ರಗಳು ಅಷ್ಟೇ ಅಲ್ಲ, ಶಬ್ದ ಜಾತಸ್ಯ ಸರ್ವಸ್ಯ, ಒಟ್ಟಾರೆ ಅನೇಕ ಶಾಸ್ತ್ರ ಗ್ರಂಥಗಳೇ ಇವೆ ಅಲ್ಲ. ಜಾತ ಅಂದ್ರೆ ಸಮೂಹ. ಇವೆಲ್ಲದಕ್ಕೂ ಕೂಡ ಯತ್ಪ್ರಮಾಣಸ್ಯ ನಿರ್ಣಯ. ಈ ವೇದವ್ಯಾಸರು ರಚನೆ ಮಾಡಿರುವಂಥ ಬ್ರಹ್ಮಸೂತ್ರಗಳ ಮೂಲಕವೇ ಇದರ ಆಧಾರವನ್ನು ಅವಲಂಬಿಸಿಯೇ ಆ ಉಳಿದ ಸೂತ್ರಗಳು ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನಿರ್ಣಯಗಳನ್ನು ಮಾಡಿವೆ. ಆ ಸೂತ್ರಗಳು ಮಾತ್ರ ಅಲ್ಲ, ವೇದವ್ಯಾಸರು ರಚನೆ ಮಾಡಿದ ಬ್ರಹ್ಮಸೂತ್ರಗಳನ್ನು ಆಧರಿಸಿಯೇ ಉಳಿದ ಸೂತ್ರಗಳಿಗೂ ಕೂಡ ಪ್ರಾಮಾಣ್ಯ ಇದೆ ಅಂತ ಹೀಗದರ ತಾತ್ಪರ್ಯ. ಏವಂ ವಿಧಾನಿ ಸೂತ್ರಾಣಿ, ಇಂತಹ ಸೂತ್ರಗಳನ್ನ ಅವರು ರಚನೆ ಮಾಡಿದರು ಅಂತ ಅದರ ಅಭಿಪ್ರಾಯ ಆಗ್ತದೆ. ಸರ್ವಸ್ಯ ಶಬ್ದಜಾತಸ್ಯ ನಿರ್ಣಯ ಸರ್ವೈಃ ಶಬ್ದ ಸಮೂಹೈಃ ಕ್ರಿಯಮಾಣಃ ನಿರ್ಣಯ. ಬೇರೆ ಎಲ್ಲ ಶಬ್ದ ರಾಶಿಗಳು ಅಂದ್ರೆ ಕೃತಿಗಳು, ಅವುಗಳಿಂದ ನಡೆಯುವ ನಿರ್ಣಯ ಅದೆಲ್ಲ ಯತ್ ಪ್ರಮಾಣಕ ಅಂದ್ರೆ ಬ್ರಹ್ಮಸೂತ್ರಗಳನ್ನೇ ಮೂಲವಾಗಿಟ್ಕೊಂಡದ್ದು. ಅನ್ಯೇಷಾಂ ನಿರ್ಣಾಯಕತ್ವೇಪಿ ಬ್ರಹ್ಮಸೂತ್ರಾಣಂ ಅಸ್ತೇವ ಸರ್ವಶಾಖಾ ನಿರ್ಣಾಯಕತ್ವ. ಬೇರೆ ಗ್ರಂಥಗಳು ನಿರ್ಣಾಯಕ ಆಗಿರಬಹುದು, ಬೇರೆ ಸೂತ್ರಗಳು, ಆದರೂ ಇದು ಸರ್ವಶಾಖಾ ನಿರ್ಣಾಯಕ ಆಗುವುದು ಸಹಜ. ಯಾಕೆಂದ್ರೆ
ತನ್ನಿರ್ಣಯಸ್ಯ ಬ್ರಹ್ಮಸೂತ್ರ ಮೂಲತ್ವೇನ, ಅವುಗಳಲ್ಲಿ ಹೇಳಿದ ನಿರ್ಣಯ ಎಲ್ಲ ಅದು ಬ್ರಹ್ಮಸೂತ್ರವನ್ನೇ ಆಧರಿಸಿದೆ. ಆದ್ದರಿಂದ ಬ್ರಹ್ಮಸೂತ್ರಗಳ ವ್ಯಾಖ್ಯಾನ ರೂಪವಾಗಿದೆ ಅದು. ಶ್ರುತಿ ಮೂಲಕ ಸ್ಮೃತಿವತ್ ಅವೈಯರ್ಥ್ಯ ಉಪಪತ್ತೇ ಇತಿ ಭಾವ. ಬ್ರಹ್ಮಸೂತ್ರಗಳಿಂದಲೇ ಎಲ್ಲವೂ ನಡೆಯುವುದಾದರೆ ಆ ಬೇರೆ ಸೂತ್ರಗಳಿಂದ ಪ್ರಯೋಜನ ಏನು ಅಂತ ಯಾರೂ ಆಕ್ಷೇಪ ಮಾಡಬಾರ್ದು. ಅವೆಲ್ಲ ವ್ಯಾಖ್ಯಾನ ರೂಪ. ವ್ಯಾಖ್ಯಾನ ಬರೆಯೋರು ಎಷ್ಟು ವ್ಯಾಖ್ಯಾನ ಬರೀಬಹುದು, ನಿಮಗೆ ಓದಬೇಕು ಅನಿಸಿದ್ರೆ ನೀವು ಅದನ್ನು ಓದಬಹುದು ಅಷ್ಟೇ ಅಂತ ಹೀಗಾದ ತಾತ್ಪರ್ಯ. ಈಗ ಶ್ರುತಿಗಳಿವೆ, ಆ ಶ್ರುತಿಗಳ ಮೂಲಕವಾಗಿ ಸ್ಮೃತಿಗಳಿಗೆ ಪ್ರಾಮಾಣ್ಯ. ಶ್ರುತಿ ಅಂದರೆ ಅಪೌರುಷೇಯವಾದದ್ದು, ಸ್ಮೃತಿ ಅಂದರೆ ಪೌರುಷೇಯವಾದದ್ದು. ಇಲ್ಲೊಂದು ವಿಷಯ, ವೇದಗಳ ಮೂಲಕವಾಗಿ ಮಹಾಭಾರತಾದಿ ಭಾಗವತಾದಿ ಗ್ರಂಥಗಳಿಗೂ ವೇದವ್ಯಾಸರಿಂದ ರಚಿತವಾದ ಭಗವಂತನಿಂದ ರಚಿತವಾದ ಗ್ರಂಥಗಳಿಗೂ ಪ್ರಾಮಾಣ್ಯ ಅಂತ ಹಾಗೆ ಇಟ್ಕೋಬೇಕಾಗಿಲ್ಲ. ಭಗವಂತರಿಂದ ರಚಿತವಾದ ಗ್ರಂಥಗಳಿಗೆ ಸ್ವತಃ ಪ್ರಾಮಾಣ್ಯ ಇರ್ತದೆ, ಅದಕ್ಕೇನು ವೇದ ಅದನ್ನು ಶಿಫಾರಸ್ ಮಾಡಬೇಕಾಗಿಲ್ಲ. ಆದರೆ ಸ್ಮೃತಿಗಳು ಅಂದರೆ ಭಗವದ್ ಇತರರಿಂದ, ಲಕ್ಷ್ಮೀದೇವಿ ಎಲ್ಲಾರು ಗ್ರಂಥಗಳನ್ನು ರಚನೆ ಮಾಡಿದ್ರೆ, ಮತ್ತು ಚತುರ್ಮುಖ, ವಾಯು, ರುದ್ರ ಮತ್ತು ಬೇರೆ ಬೇರೆ ಋಷಿಗಳು ಸ್ಮೃತಿಗಳಿಂದ ಏನು ರಚನೆ ಮಾಡಿರ್ತಾರಲ್ಲ, ಅವಕ್ಕೆಲ್ಲ ಅವು ಶ್ರುತಿ ಮೂಲಕ ಆದ್ದರಿಂದ ಅವುಗಳಿಗೆ ಪ್ರಾಮಾಣ್ಯ ಇರ್ತಿರ್ತದೆ. ಹೆಚ್ಚಾನುಕೂಲಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ ಅಂತ ತತ್ವನಿರ್ಣಯದಲ್ಲಿ ಹೇಳಿದಂತೆ, ಹೆಚ್ಚ ಅನುಕೂಲಮೇತಸ್ಯ ಇದೊಂದೇನೋ ನಾವು ತೋರಿಸಿಕೊಟ್ಟಂತಹ ಶಬ್ದರಾಶಿ ಇದೆ, ಅಲ್ಲಿ ತೋರಿಸಿದ್ದಾರೆ ಆಚಾರ್ಯರು. ಋಗಾದಿ ವೇದಗಳು, ಭಾರತ ಮೊದಲಾದದ್ದು, ಈ ಶಬ್ದ ರಾಶಿಗೆ ಅನುಕೂಲವಾದದ್ದೇ ಪ್ರಮಾಣ, ಉಳಿದೆಲ್ಲವೂ ಅಪ್ರಮಾಣ ಅಂತ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಶ್ರುತಿಯ ಮೂಲವನ್ನುಳ್ಳಂತಹ, ಶ್ರುತಿಗೆ ಹೊಂದಾಣಿಕೆ ಆಗುವಂತಹ ಸ್ಮೃತಿಗಳೆಲ್ಲವೂ ಹೇಗೆ ಪ್ರಮಾಣವೇ ಆಗ್ತವೆ, ಮತ್ತು ಅದು ವ್ಯರ್ಥ ಆಗೋದಿಲ್ಲ. ಶ್ರುತಿ ಇದ್ಮೇಲೆ ಸ್ಮೃತಿ ಯಾಕೆ ಅಂತ ಪ್ರಶ್ನೆ ಇಲ್ಲ. ವ್ಯಾಖ್ಯಾನ ಮಾಡಲಿಕ್ಕಾಗಿ, ಆಯಾ ಕಾಲಕ್ಕೆ ತಮ್ಮ ಶಿಷ್ಯರಿಗಾಗಿ ತೋರಿಸ್ಲಿಕ್ಕಾಗಿ, ಮುಖ್ಯವಾಗಿ ಒಂದು ತಾವು ಅದನ್ನು ನೋಟ್ಸ್ ರೂಪದಲ್ಲಿ ಮಾಡ್ಕೊಂಡಿರ್ತಾರೆ. ಅವ್ರ ಶಿಷ್ಯರಿಗೆ ಅದೊಂದು ಗೈಡ್ಲೈನ್ ಆಗ್ತದೆ ಆ ಸ್ಮೃತಿಗಳು. ಹಾಗೇನೆ ಈ ಸೂತ್ರಗಳು ಕೂಡ ವ್ಯರ್ಥ ಏನಲ್ಲ. ಏವಂ ವಿಧಾನಿ ಸೂತ್ರಾಣಿ, ಹೀಗೆ ಸಕಲ ಸೂತ್ರಗಳಿಗೂ, ಬೇರೆ ಯಾವುದೇ ಸೂತ್ರಗಳಿಗೂ ಇದು ಬ್ರಹ್ಮಸೂತ್ರ ಅನ್ನೋದು ಮೂಲ. ಅಷ್ಟೇ ಅಲ್ಲ, ಸಕಲ ಶಬ್ದರಾಶಿಗೂ, ವೇದ, ಮಹಾಭಾರತ ಇತ್ಯಾದಿ ಸಕಲ ಶಬ್ದರಾಶಿಗೂ ಕೂಡ ಇದು ಮೂಲ ಅಂತ ಹಾಗರ್ಥ. ಆದ್ದರಿಂದ ಇಲ್ಲೊಂದು ಸುಮ್ಮನೆ ಒಂದು ಪಾರಂಪರಿಕವಾದ ಸಂಗತಿಯನ್ನು ನಿಮ್ಮೊಂದು ಹೇಳ್ತೇನೆ. ಶಬ್ದರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠ ಯಾವುದು ಅಂತ ಈಗ ಒಂದು ಪ್ರಶ್ನೆ. ಅದಕ್ಕೆ ಬ್ರಹ್ಮಸೂತ್ರ ಮೊದಲು, ಆಮೇಲೆ ಮಹಾಭಾರತ, ಆಮೇಲೆ ವೇದ ಅಂತ ಹೀಗೆ ವಿದ್ಯಾಮಾನ ತೀರ್ಥರ ಹತ್ರ ಒಂದ್ಸರಿ ನಾನು ಕೇಳಿದಾಗ ಅವ್ರು ಹೇಳಿದ್ದು, ವೇದಾದಪಿ ಉತ್ತಮಂ ಚಕ್ರೇ ಮಹಾಭಾರತಂ, ವೇದಕ್ಕಿಂತಲೂ ಮಹಾಭಾರತ ದೊಡ್ಡದು, ಆ ಮಹಾಭಾರತಕ್ಕಿಂತಲೂ ಬ್ರಹ್ಮಸೂತ್ರ ದೊಡ್ಡದು. ಯಾಕಂದ್ರೆ ಅದು ನಿರ್ಣಾಯಕ. ಆದ್ದರಿಂದ ಅದಕ್ಕೆ ಹೇಳಿದ್ದು ಶಬ್ದಜಾತಸ್ಯ ಸರ್ವಸ್ಯ, ಸಕಲ ಶಬ್ದರಾಶಿಗೂ ಮಹಾಭಾರತಾದಿ ಗ್ರಂಥಗಳಿಗೂ ಸೂತ್ರಗಳಿಗನುಸಾರವಾಗಿ ಅವರು ಕೊಟ್ಟ ಫಾರ್ಮುಲಾಗಳಿಗೆ ಅನುಸಾರವಾಗಿ ಅರ್ಥ ಮಾಡಬೇಕು. ಹೀಗೆ ಬ್ರಹ್ಮಸೂತ್ರಗಳು, ಮಹಾಭಾರತ, ವೇದಗಳು, ಹೀಗೆ ಶಬ್ದರಾಶಿ ಒಟ್ಟು. ಇಂಥ ಸೂತ್ರಗಳನ್ನು, ಏವಂ ವಿಧಾನಿ ಸೂತ್ರಾಣಿ, ಇಂಥ ಸೂತ್ರಗಳನ್ನು ವೇದವ್ಯಾಸರು ರಚನೆ ಮಾಡಿದರು. ಮಹಾಯಶಾಹ ದಿಕ್ಷು ಯಾನಾದ್ಯಶೋ ವ್ಯಾಪ್ತಂ ಅಂತ, ಯಶಸ್ ಅಂದರೆ ಎಲ್ಲ ಕಡೆ ಹರಡಿದ ಹೆಸರು. ಹೀಗೆ ಭಗವಂತನ ಹೆಸರು ಮೊದಲೇ ಎಲ್ಲ ಕಡೆ ಹರಡಿತ್ತು. ಮತ್ತೆ ಈಗ ಈ ಎಲ್ಲ ಗ್ರಂಥಗಳನ್ನು ರಚನೆ ಮಾಡಿದ ಮೇಲೆ ಮತ್ತಷ್ಟು ಆವಾಗ ಯಾರಿಗೆ ಹರಡಿರಲಿಲ್ಲ, ಯಾರಿಗೆ ಗೊತ್ತಿರಲಿಲ್ಲ, ಅವರಿಗೂ ಗೊತ್ತಾಯಿತು. ಮಹಾಯಶಃ ಅನ್ನೋ ಶಬ್ದಕ್ಕೆ ತಸ್ಯ ನಾಮ ಮಹದ್ಯಶಃ ಅಂತ ಮಹಾನಾರಾಯಣ ಉಪನಿಷತ್ನಲ್ಲಿ ಯಶಸ್ಸು ಅನ್ನೋ ಶಬ್ದವನ್ನು ಭಗವಂತನಿಗೆ ವರ್ಣಿಸಿದ್ದಾರೆ. ನೈನಮೂರ್ಧ್ವಂ ನ ತಿರ್ಯಂಚಂ ನ ಮಧ್ಯೆ ಪರಿಜಗೃಭತ್ ನ ತಸ್ಯೇಷೇ ಕಶ್ಚನ ತಸ್ಯ ನಾಮ ಮಹದ್ಯಶಃ ಅಂತ ಹೀಗೆ ಮಹಾನಾರಾಯಣ ಉಪನಿಷತ್ನಲ್ಲಿ ಯಶಸ್ಸು ಅಂತ ಅವನನ್ನ ವರ್ಣಿಸಿದ್ದಾರೆ. ಛಾಂದೋಗ್ಯ ಭಾಷ್ಯದ 3ನೇ ಅಧ್ಯಾಯದಲ್ಲಿ ಅದು ಬಂದಿದೆ ಅಂತ ಈಗ ನನಗೆ ಗಮನಕ್ಕೆ ಬಂತು. ಈ ಭಾಗವತ ತಾತ್ಪರ್ಯದಲ್ಲೂ ಇದ್ದಿರಬೇಕು, ಅದನ್ನು ಮತ್ತೊಂದ್ಸರಿ ಮುಂದೆ ನೋಡೋಣ. ಅಂತೂ ಯಶಸ್ಸು ಅಂದ್ರೆ ಅಂದ್ರೆ ಜ್ಞಾನಸ್ವರೂಪ. ಪ್ರಾಪಣೆ ಅಂತ ಧಾತು ಇರೋದ್ರಿಂದ ಜ್ಞಾನಸ್ವರೂಪ ಭಗವಂತ, ಮತ್ತು ಶ ಅಂದ್ರೆ ಸುಖ ಸ್ವರೂಪ. ಆದ್ರಿಂದ ಅವನನ್ನು ಯಶಸ್ಸು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಹೀಗೆ ಜ್ಞಾನದ ಕಡಲು ಮತ್ತು ಸುಖದ ಕಡಲು ಅಂಥ ಮಹಾಯಶಾಹ, ಮಹಾಜ್ಞಾನ, ಮಹಾ ಆನಂದದ ಸಮುದ್ರ ಅವನು. ಅಂಥ ಮಹಾಯಶಸ್ಸಾದ ಭಗವಂತ ಬ್ರಹ್ಮರುದ್ರಾದಿ ದೇವತೆಗಳಲ್ಲಿ ಮನುಷ್ಯರು ಅಂದ್ರೆ ಅರ್ಥ ಏನಂತ ಮುಂದೆ ಹೇಳ್ತೇನೆ. ಪಿತೃ, ಪಕ್ಷಿ ಇವುಗಳಲ್ಲೆಲ್ಲ ಜ್ಞಾನವನ್ನು ಇಟ್ಟು
ಮುಂದೆ ಕ್ರೀಡತೆ ಅವನು ಅಥವಾ ಮೋದತೆ ಅಂತ ಕೆಲವು ಕಡೆ ಪಾಠ ಇದೆ ಅಂತ ಇದು ನೋಡಿದೆ ನಾನು. ಜಗನ್ನಾಥ ಯತಿಗಳ ಪಾಠದಲ್ಲಿ ಕ್ರೀಡತೆ ಪುರುಷೋತ್ತಮ, ಕೆಲವು ಕಡೆ ಪರಮೇಶ್ವರ, ಕೆಲವು ಕಡೆ ಪುರುಷೋತ್ತಮ, ಈ ಥರದ ವ್ಯತ್ಯಾಸ ಇದೆ ಅಷ್ಟೆ. ಅಂಥ ಭಗವಂತ ಅಲ್ಲಿ ಸಂತೋಷ ಪಡ್ತಾ ಇದ್ದಾನೆ, ಅವನು ವಿಹಾರ ಮಾಡ್ತಾ ಇದ್ದಾನೆ. ಈ ಥರ ಮಾಡಿದ್ದು ಕೂಡ ಅವನಿಗೊಂದದು ವಿಹಾರವೇ. ಜಗನ್ನಾಥ ಯತಿಗಳ ಸೂತ್ರ ದೀಪಿಕಾ ಮತ್ತು ಭಾಷ್ಯ ದೀಪಿಕಾ ಅಂತಿದೆ. ನಾವು ಪದ್ಮನಾಭ ತೀರ್ಥರ ಸಪ್ತರ್ಕ ದೀಪಾವಳಿ, ತ್ರಿವಿಕ್ರಮ ಪಂಡಿತರ ತತ್ವಪ್ರಕಾಶಿಕ ಮತ್ತು ಜಯತೀರ್ಥರ ತತ್ವಪ್ರಕಾಶಿಕ ಓದಿದ ಮೇಲೂ ಕೂಡ ಭಾಷ್ಯದಲ್ಲಿರುವ ಕೆಲವು ಶಬ್ದಗಳ ವಿವರಣೆ ನಮಗಾಗದೇ ಇರಬಹುದು, ಸೂತ್ರದಲ್ಲಿರುವಂಥ ಕೆಲವು ಶಬ್ದಗಳ ವಿವರಣೆ ಆಗದೇ ಇರಬಹುದು. ಅದಕ್ಕಾಗಿ ಜಗನ್ನಾಥ ಯತಿಗಳ ಭಾಷ್ಯ ದೀಪಿಕಾ ಮತ್ತು ಸೂತ್ರ ದೀಪಿಕಾನು ಕೂಡ ನಾನು ಪರಂಪರೆಯಿಂದ ಎಲ್ಲರೂ ಹೇಗೆ ಅನುಸರಿಸ್ತಾ ಬಂದಿದ್ದಾರೆ ಹಾಗೆ ನಾನು ಕೂಡ ಅದನ್ನು ಅನುಸರಿಸ್ತೇನೆ. ಅವರು ಒಂದು ಇತಿ ಮಹಾವಾಕ್ಯ ಯೋಜನಾ ಅಂತ ಒಂದು ವಾಕ್ಯ ಯೋಜನೆ ಮಾಡಿದ್ದಾರೆ. ಅದು ಒಂದು 3-4 ಶ್ಲೋಕ ಇದೆಯಲ್ಲ, ಸೂತೇಶು ಯೇಷು ಸರ್ವೇಪಿ ಅಲ್ಲಿಂದ ಹಿಡಿದು ಕೃತ್ವ ಏವಂ ವಿಧಾನಿ ಸೂತ್ರಾಣಿ ಕೃತ್ವಾಯಾಸೋ ಮಹಾಯಶಃ ಅಂತ ಸುಮಾರು 3 ಶ್ಲೋಕ ಇದೆ. ಅದು ಆ 3 ಶ್ಲೋಕದ್ದು ಸೇರಿ ಒಟ್ಟಾರೆ ಅನ್ವಯ ಅವರು ತೋರಿಸ್ತಾರೆ. ತಥಾಚ ಪುರುಷೋತ್ತಮ ಮಹಾಯಶಃ, ಮಹಾಯಶಃ ಅಂದರೆ ಉತ್ತಮ ಶ್ಲೋಕ, ಅವನ ಕೀರ್ತಿ ಎಲ್ಲ ಕಡೆ ಹರಡಿದೆ ಅಂತ ಭಗವಾನ್ ವ್ಯಾಸಃ. ಆ ವ್ಯಾಸಃ ಕ್ರೀಡತೆ, ಅಲ್ಲಿಗೆ ಅನ್ವಯ ಕೊನೆಗೆ. ಅದು ಹೇಗೆಂದರೆ, ಯೇಷು ಸೂತ್ರೇಷು ಸರ್ವೇ ನಿರ್ಣಯಾ ಸಮುದೀರಿತಾ, ಯಾವ ಜೈಮಿನಿ ಮೊದಲಾದ ಸೂತ್ರಗಳಲ್ಲಿ ಸರ್ವ ನಿರ್ಣಯಗಳನ್ನು ವರ್ಣನೆ ಮಾಡಿದಾರೋ, ಯೇಷಾಂ ಸರ್ವಶಾಖಾರ್ಥ ನಿರ್ಣಾಯಕತ್ವಂ ಯುಕ್ತಂ ತಥಾ ಸರ್ವೈಹಿ ಶಬ್ದ ಸಮೂಹೈಃ. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದಂತ ಕಾಣಿಸ್ತದೆ. ಯೇಷು ಸರ್ವೇಷು, ಯೇಷು ಸೂತ್ರೇಷು, ಯಾವ ಬ್ರಹ್ಮಸೂತ್ರಗಳಲ್ಲಿ, ಬೇರೆ ಸೂತ್ರಗಳಲ್ಲೆಲ್ಲ ಸರ್ವೇ ನಿರ್ಣಯ ಸಮುದೀರಿತಾ, ಎಲ್ಲ ನಿರ್ಣಯಗಳನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಯೇಷಾಂ ಸರ್ವಶಾಖಾ ನಿರ್ಣಾಯಕತ್ವ, ಬ್ರಹ್ಮಸೂತ್ರಗಳಿಗೆ ಸರ್ವಶಾಖಾ ನಿರ್ಣಾಯಕತ್ವ ಇದೆ. ಮತ್ತೆ ಸರ್ವೈಹಿ ಶಬ್ದ ಸಮೂಹೈಹಿ ಅಂದರೆ ಜೈಮಿನ್ಯಾದಿ ಸೂತ್ರಾಂತರಾತ್ಮಕೈಹಿ ನಿರ್ಣಾಯಕೈಹಿ ಸ್ಮೃತ್ಯಾದಿಭಿಶ್ಚ, ಜೈಮಿನಿ ಮೊದಲಾದವರು ಮಾಡಿರುವ ಸೂತ್ರಗಳಿಂದ ಮತ್ತೆ ಬೇರೆ ಸ್ಮೃತಿಗಳಿಂದ ಹೊರಡುವಂಥ ಲೌಕಿಕ ಕ್ರಿಯಮಾಣ ಲೋಕಕರ್ತೃಕ ವೈದಿಕ ದೇಶಾವಾಂತರ ತಾತ್ಪರ್ಯ, ವೈದಿಕ ಏಕದೇಶ ಅವಾಂತರ ತಾತ್ಪರ್ಯ ನಿರ್ಣಯ ಯನ್ಮೂಲಕ, ಯಾವ ಬ್ರಹ್ಮಸೂತ್ರಗಳ ಮೂಲಕವಾಗಿ, ಯಜ್ಜನ್ಯ ಸರ್ವವೇದ ಮಹಾತಾತ್ಪರ್ಯ ಮೂಲಕ, ಬ್ರಹ್ಮಸೂತ್ರಗಳನ್ನು ಓದಿದಾಗ ಒಂದು ಮಹಾತಾತ್ಪರ್ಯದ ಜ್ಞಾನ ನಮಗಾಗ್ತದೆ. ಇದರಿಂದಲೇ ಜೈಮಿನಿ ಮೊದಲಾದ ಸೂತ್ರಗಳಿಗೆ ಮತ್ತೆ ಉಳಿದ ಸ್ಮೃತಿಗಳಿಗೆ ತೀರ್ಮಾನ ಆಗೋದು. ಅದರಿಂದ ಇನ್ನು ಸ್ವಲ್ಪ ಗಮನಿಸ್ಬೇಕು ಇದನ್ನು. ಸೂತ್ರೇಷು ಯೇಷು ಸರ್ವೇಷು ಸರ್ವೇ ನಿರ್ಣಯ ಸಮುದೀರಿತ ಅಂತ ಬಂತಲ್ಲ, ನಾನು ಅವಾಗ ಮೊದಲು ಪಾಠ ಹೇಳುವಾಗಲೂ ಕೂಡ ಅದನ್ನು ಜೈಮಿನಿಗೆ ಸೂತ್ರಗಳಿಗೆ ಅನ್ವಯ ಮಾಡಿ ಹೇಳಿದೆ. ಅದು ಬೇಡ, ಬ್ರಹ್ಮಸೂತ್ರಗಳಿಗೆ ಇಲ್ಲಿ ಯೇಷು ಸೂತ್ರೇಷು ನಿರ್ಣಯ ಸಮುದೀರಿತಾ ಏವಂ ವಿಧಾನಿ ಸೂತ್ರಾಣಿ ಕೃತ್ವ ಅಂತ ಅಲ್ಲಿಗೆ ಕೊನೆಗೆ ಅದು ಅನ್ವಿತ ಆಗ್ತದೆ. ಆದ್ರಿಂದ ಸೂತ್ರೇಷು ಯೇಷು ಅನ್ನೋದ್ರಿಂದ ನಾವು ಇದನ್ನೇ ತಿಳ್ಕೊಳ್ಬೇಕು, ಬ್ರಹ್ಮಸೂತ್ರಗಳನ್ನೇ ತಿಳ್ಕೋಬೇಕು. ಯನ್ಮೂಲಕ ಅಂದರೆ ತದುಪಜೀವಿ, ತಂವಿನ ಅವಾಂತರ ತಾತ್ಪರ್ಯ ಜ್ಞಾನ ಮಾತ್ರೇಣ ಮುಕ್ತಿಫಲ ಅಸಿದ್ಧೇ. ಈ ಬ್ರಹ್ಮಸೂತ್ರದ ನೆರವು ಒಂದು ವೇಳೆ ಇಲ್ಲದೆ ಹೋದರೆ ಬೇರೆ ಶಬ್ದರಾಶಿಗಳನ್ನು ಓದಿದ್ರೂ ಕೂಡ ಪೂರ್ಣ ಜ್ಞಾನ ಆಗೋದಿಲ್ಲ, ಅದರಿಂದ ಮುಕ್ತಿ ಎಂಬ ಫಲನೂ ಸಿಗೋದಿಲ್ಲ. ಆದ್ದರಿಂದ ಯೇಷಾಂ ಪೂರ್ವವಾಕ್ಯ ಪ್ರಮಾಣೇಚ ಏವಂ ವಿಧಾನಿ, ಇಂಥ ಸೂತ್ರಗಳನ್ನು ರಚಿಸಿ ಬ್ರಹ್ಮರುದ್ರಾದಿ ದೇವತೆಗಳಿಗೆ ಆ ಜ್ಞಾನವನ್ನು ಕೊಟ್ಟು ಭಗವಂತ ಕ್ರೀಡಿಸ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ಇದು ಜಗನ್ನಾಥ ಯತಿಗಳು ಹೇಳಿರುವಂಥ ಇತಿ ಮಹಾವಾಕ್ಯ ಯೋಜನಾ ಅಂತ. ಏವಂ ವಿಧಾನಿ ಸೂತ್ರಾಣಿ ಇತಿ ಉಪಸಂಹಾರ, ಜಯತೀರ್ಥರ ತತ್ವಪ್ರಕಾಶಿಕಾದಲ್ಲಿ ಏವಂ ವಿಧಾನಿ ಎಂಬ ಮಾತಿನಿಂದ ಆ ಸ್ಕಂದ ಪುರಾಣದ ಮಾತು ಅದನ್ನ ವಿಷಯವನ್ನು ಉಪಸಂಹರಿಸ್ತಾ ಇದೆ. ಸೂತ್ರೇಷು ಇತ್ಯಾದೇಹೇ ಏವಂ ವಿಧಾನಿ ಇತ್ಯನೇನ ಅನ್ವಯ. ಸೂತ್ರೇಷು ಯೇಷು ಸರ್ವೇಪಿ ಅಂತ ಮೊದಲು ಬಂದಿದೆಯಲ್ಲ, ಅಲ್ಲಿಗೆ ಯೇಷು ಯಾವ ಸೂತ್ರಗಳಲ್ಲಿ ಇದನ್ನೆಲ್ಲವನ್ನು ಹೇಳಿದ್ದಾರೋ ಏವಂ ವಿಧಾನಿ ಸೂತ್ರಾಣಿ, ಅಂಥ ಬ್ರಹ್ಮಸೂತ್ರಗಳನ್ನು ಅವರು ರಚನೆ ಮಾಡಿದ್ರು ಅಂತ ಅಲ್ಲಿಗೆ ಅನ್ವಯ. ಅದರಿಂದ ನಮ್ಗೆ 2-3 ಶ್ಲೋಕ ತುಂಬ ದೊಡ್ಡದಾದಾಗ ಅದನ್ನ ಯಾವುದನ್ನು ಇಟ್ಕೋಬೇಕು ಅಂತ ನಮಗೂ ಗೊಂದಲ ಆಗೋದು ಸಹಜ.
ಸೂತ್ರೇಶು ಯೇಷು ಸರ್ವೇಶು ಅನ್ನೋದ್ರಿಂದ ಬ್ರಹ್ಮಸೂತ್ರವನ್ನೇ ಇಟ್ಕೊಳ್ಬೇಕು. ಇತ್ಯಾದಿ ವಿಧಾನಿ ಇತ್ಯನೇನ ಅನ್ವಯ. ಬ್ರಹ್ಮರುದ್ರಾದಿ ದೇವೇಶು ಜ್ಞಾನಂ ಸಂಸ್ಥಾಪ್ಯ ಇತ್ಯನೇನ, ಅವರೆಲ್ಲರಿಗೂ ಜ್ಞಾನ ಕೊಟ್ಟ ಅಂತ ಹೇಳಿದ್ರಿಂದ ಏನಾಯಿತು, ಪೂರ್ವಸ್ಥಿತಸ್ಯೈವ ವಿಶೇಷ ಯುಕ್ತ್ಯಾದಿಭಿ ದೃಢೀಕರಣಂ. ಹಿಂದೆ ಬ್ರಹ್ಮಾದಿ ದೇವತೆಗಳಿಗೆ ಜ್ಞಾನ ಇತ್ತು, ಆ ಇದ್ದ ಜ್ಞಾನವನ್ನೇ ಮತ್ತಷ್ಟು ಯುಕ್ತಿಗಳ ಮೂಲಕ ದೃಢೀಕರಿಸಿದ್ದಾರೆ. ಕಿಂಚಿತ್ ಅಪ್ರಾಪ್ತ ಲಾಭಶ್ಚ, ಅವ್ರಿಗೂ ಕೂಡ ಗೊತ್ತೇ ಇಲ್ಲದಿರೋ ಸಂಗತಿಗಳು ಕೆಲವಿವೆ ಅಲ್ಲ, ಅವುಗಳನ್ನ ತಿಳಿಸಿದ್ದಾರೆ ಕೂಡ. ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯವ ಪೃಚ್ಛಂತಿ ಸಾಧವ ಅಂತ ಹೀಗೆ ಬಂದಿದೆ. ಇದು ಗೀತಾ ಪ್ರಸ್ಥಾನದಲ್ಲಿ ಬಂದಿರೋದು. 2ನೇ ಅಧ್ಯಾಯದಲ್ಲೋ 3ನೇ ಅಧ್ಯಾಯದಲ್ಲೋ ಎಲ್ಲೋ ಒಂದು ಕಡೆ ಹೀಗೊಂದು ಮಾತು ಬಂದಿದೆ. ಗೀತಾ ತಾತ್ಪರ್ಯದಲ್ಲಿ ಯಾವ ಅಧ್ಯಾಯ ಅಂತ ನಂಗೆ ನೋಡ್ಲಿಕ್ಕಾಗಲಿಲ್ಲ, ಆಮೇಲೆ ನೋಡ್ತೇನೆ. ಅದನ್ನು ಭಾಷ್ಯ ದೀಪಿಕಾಚಾರ್ಯರು ಕೂಡ ಉದ್ಧರಿಸಿದ್ದಾರೆ. ಅವರಿಗೆಲ್ಲ ಗೊತ್ತಿದ್ರೂ ಕೂಡ, ಎಲ್ಲವೂ ವಿಷಯ ಗೊತ್ತಿರ್ತದೆ, ಆದರೂ ವಿಶೇಷವನ್ನು ತಿಳ್ಕೊಳ್ಳಿಕ್ಕಾಗಿ ಮತ್ತೆ ಸ್ಥಾಪನಾಯ ಇದ್ದದ್ದನ್ನ ತಮ್ಮ ಸಮೀಪದಲ್ಲಿ ತಮ್ಮ ಆಪ್ತರಿಗಾದವರು ಎಲ್ಲಿಗೂ ಕೂಡ ಮತ್ತೆ ಸ್ಥಾಪನೆ ಮಾಡ್ಲಿಕ್ಕಾಗಿ ಪೃಚ್ಛಂತಿ ಸಾಧವ, ನನಗೆ ಇದನ್ನು ಹೇಳು ಅಂತ ಕೇಳ್ತಾರಂತೆ. ಗೀತಾ ತಾತ್ಪರ್ಯದಲ್ಲಿ ಬಂದ ಮಾತು. ಏವಂ ಜ್ಞಾನಂ ಪುನಃ ಪ್ರಾಪುಹೋ ಇತ್ಯಾದಿಶ್ಚ ಅಯಮೇವ ಅರ್ಥ. ಹೀಗೆ ಅವರೆಲ್ಲರೂ ಜ್ಞಾನವನ್ನು ಪಡೆದರು. ಏವಂ ಜ್ಞಾನಂ ಪುನಃ ಪ್ರಾಪುಹೋ ದೇವಾಶ್ಚ ಋಷಯಸ್ತಥಾ, ಇದು ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತು. ಅದರಿಂದಲೂ ವಿರೋಧ ಇಲ್ಲ. ಇದ್ದ ಜ್ಞಾನವನ್ನೇ ಮತ್ತೆ ಪಡೆದರು ಅಂತ ಅದರ ತಾತ್ಪರ್ಯ. ಮತ್ತೆ ವಿರಿಂಚೇತರೇಶಾಂ ತಿರೋಹಿತ ಲಾಭೋವ, ಚತುರ್ಮುಖ ಬ್ರಹ್ಮನಿಗೆ ಜ್ಞಾನ ತಿರೋಧಾನ ಇಲ್ಲ, ಇದ್ದ ಜ್ಞಾನ ಕಣ್ಮರೆ ಆಗೋದು ಅಂತಿಲ್ಲ. ಆದ್ರೆ ಅವ್ನು ಬಿಟ್ಟು ಉಳಿದವ್ರಿಗೆ ಕಣ್ಮರೆನೂ ಆಗ್ತದಲ್ಲ, ಅವ್ರವ್ರ ಯೋಗ್ಯತೆಗೆ ತಕ್ಕಂತೆ ಸ್ವಲ್ಪ. ಕೆಳಗೆ ಬಂದಾಗ ಹೆಚ್ಚು ಕಣ್ಮರೆ ಆಗ್ತದೆ, ಮೇಲೆ ಬಂದಾಗ ಕಣ್ಮರೆ ಆಗೋದು ಕಡಿಮೆ, ಎಷ್ಟೇ ವ್ಯತ್ಯಾಸ. ತಿರೋಹಿತ ಆಗೋದು ಇದ್ದೇ ಇದೆ. ಆದ್ರಿಂದ ಅವರಿಗೆ ತಿರೋಹಿತವಾದ ಕಣ್ಮರೆಯಾಗಿದ್ದ ಜ್ಞಾನ ಮತ್ತೆ ಅವ್ರಿಗೆ ದೊರೀತದೆ. ಇಲ್ಲೊಂದು ಬ್ರಹ್ಮಣಸ್ತು ಪ್ರಾಯೋನಾ ಪ್ರತಿಭಾಸಿತಂ ವಿಷ್ಣು ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೇ ಅಂತ ಇದು ಗೀತಾ ತಾತ್ಪರ್ಯದಲ್ಲಿ ಬಂದಿರುವಂತಹ ಶ್ಲೋಕ. ಎಲ್ಲ 12ನೇ 13ನೇ ಅಧ್ಯಾಯದಲ್ಲಿ ಒಂದು ಕಡೆ ಇದು ಒಂದು ತುಂಬಾ ಸುಂದರವಾದ ಶ್ಲೋಕ. ಅನೇಕ ಸರಿ ಹಿಂದೆ ಹೇಳಿದ್ದೆ. ಬ್ರಹ್ಮನಿಗೆ ಪ್ರಾಯ ತಿಳಿಯದೇ ಇರುವುದು ಏನೂ ಇಲ್ಲ, ಪ್ರತಿಭಾಸಿತಂ, ತಿಳಿಯದೇ ಇರುವುದು ಹೊಳೆಯದೇ ಇರುವುದು ಏನೂ ಇಲ್ಲ. ಆದರೂ ಮುಂದಿನ ಶ್ಲೋಕ ಹೇಳ್ತೀನಿ ನಾನು. ವಿಷ್ಣು ಪ್ರೀತ್ಯರ್ಥಮೇವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೇ, ಅವನಿಗೇನು ಗೊತ್ತಿಲ್ಲದೆ ಇರುವುದು ಇಲ್ಲ ಅಂತ ಆದ್ರೂ ಭಗವಂತನ ಪ್ರೀತಿಗಾಗಿ ಮತ್ತಷ್ಟು ನಾವು ಶ್ರವಣ ಮಾಡ್ಬೇಕಂತ. ಆ ಬ್ರಹ್ಮನೇ ಶ್ರವಣ ಮಾಡಿದ್ದಾನೆ ಅಂದ್ಮೇಲೆ ನಾವು ಮಾಡಬೇಕು ಅಂತ ನಮ್ಗೆ ಈಗೆಲ್ಲ ಗೊತ್ತಾಗ್ತದೆ. ಅನ್ಯೇಷಾಂ ಶ್ರವಣಾಜ್ಞಾನಂ, ಬ್ರಹ್ಮನನ್ನು ಬಿಟ್ಟು ಉಳಿದವರಿಗೆ ಶ್ರವಣಾಜ್ಞಾನಂ, ಶ್ರವಣದಿಂದಲೇ ಜ್ಞಾನ ಬರಬೇಕು, ಮತ್ತಷ್ಟು ಅವ್ರು ಶ್ರವಣ ಮಾಡ್ತಾನೆ ಇರಬೇಕು. ಕ್ರಮಶಃ ಮಾನುಷೋತ್ತರಂ, ಅದು ಹೇಗೆ ಅರ್ಥ ಅಂದ್ರೆ, ಮನುಷ್ಯರವರೆಗೆ ಬರುವಾಗ ಉತ್ತರ ಹೆಚ್ಚದು. ಶ್ರವಣದ ಮೇಲಿನ ಡಿಪೆಂಡೆನ್ಸಿ ಮೇಲ್ಮೇಲೆ ಹೋದಾಗ ಕಡಿಮೆ, ಕೆಳಗೆ ಬಂದಾಗ ಡಿಪೆಂಡೆನ್ಸಿ ಜಾಸ್ತಿ ಶ್ರವಣದ ಮೇಲೆ. ಅದರಿಂದ ಅನುವ್ಯಾಖ್ಯಾನದಲ್ಲಿ ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಮನ್ವತೆ ಸದಾ, ಇವತ್ತು ಕೂಡ ಅದರಿಂದ ದೇವತೆಗಳು ಕೂಡ ಶ್ರವಣ ಮಾಡ್ತಿದ್ದಾರೆ, ಮನ್ವತೆ ಮನನ ಮಾಡ್ತಿದ್ದಾರೆ, ಧ್ಯಾಯಂತಿ ಚ ಯಥಾಯೋಗಂ, ಧ್ಯಾನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಅನುವ್ಯಾಖ್ಯಾನದಲ್ಲಿ ಮತ್ತೊಂದು ಕಡೆ ಬಂದಿದೆ. ಹೀಗೆ ಕ್ರಮಶಃ ಮಾನುಷೋತ್ತರಂ ಅತ್ಯಲ್ಪ ಪ್ರತಿಭಾನತ್ವಾತ್ ಮನುಷ್ಯಾಹ ಶ್ರುತವೇದಿನಃ. ಕೆಳಗೆ ಬಂದಾಗ ಶ್ರವಣದ ಮೇಲಿನ ಡಿಪೆಂಡೆನ್ಸಿ ಹೆಚ್ಚು ಅಂತ ಹೇಳಿದೆ. ಈ ಪ್ರತಿಭಾ ಹೊಳೆಯುವುದು, ಸ್ಫುರಿಸುವುದು ಅನ್ನೋದೇನಿದೆ, ಇದು ದೇವತೆಗಳಲ್ಲಿ ಹೆಚ್ಚು, ಚತುರ್ಮುಖ ಬ್ರಹ್ಮನಲ್ಲಿ ಅದು ಅದರ ಪರಾಕಾಷ್ಠೆ. ಕೆಳಗೆ ಬಂದಂತೆ ಹೊಸ ವಿಷಯ ಹೊಳೆಯೋದು ಆ ಕಡೆ ಇರಲಿ, ಇದ್ದ ವಿಷಯ ಅರ್ಥ ಆಗಿದ್ದು ನೆನಪುಳಿಯೋದೇ ಬಹಳ ಕಷ್ಟ ಮನುಷ್ಯರಿಗೆ. ಇದೊಂದು ಈ ಜಗತ್ತಿನಲ್ಲಿ, ನಾವು ನೋಡುವ ಜಗತ್ತಿನಲ್ಲಿ ಅತ್ಯಂತ ಪ್ರತಿಭಾಶಾಲಿ, ಅತ್ಯಂತ ಹೆಚ್ಚು ಮೇಧಾವಿ ಯಾರು ಅಂತ ತಿಳ್ಕೊಂಡಿರ್ತೀವಿ, ಆ ವ್ಯಕ್ತಿಯು ಕೂಡ ಇಡೀ ಜಗತ್ತಿಗೆ ಅವನ ಮೇಲಿನ ಚಕ್ರವರ್ತಿಗಳು, ಪಿತೃಗಳು, ದೇವತೆಗಳು ಇವರೆಲ್ಲರಿಗೂ ಹೋಲಿಸಿದರೆ ಅವನು ಅತ್ಯಲ್ಪ ಪ್ರತಿಭಾನ. ಈ ಸೃಷ್ಟಿಯಲ್ಲೇ ಅತ್ಯಂತ ಕಡಿಮೆ ಪ್ರತಿಭಾಶಕ್ತಿ, ಕಡಿಮೆ ವಿಮರ್ಶೆ ಶಕ್ತಿ, ಕಡಿಮೆ ನೆನಪಿನ ಶಕ್ತಿ ಇದ್ದ ಒಂದು ವರ್ಗೀಕರಣ ಯಾವುದಾದ್ರಿದ್ರೆ ಅದು ಮನುಷ್ಯರು. ಆದ್ರಿಂದ ಮನುಷ್ಯಾಹ ಶ್ರುತವೇದಿನಃ, ಅವರು ಶ್ರವಣ ಮಾತ್ರ ಮಾಡ್ತಾನೆ ಇರಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತ ಒಂದು ಭಗವದ್ಗೀತಾ ಇದೆಯಲ್ಲ, ಅಲ್ಲಿ ಪ್ರಾಯ ಬಂದದ್ದು ಮಾತಿದು. ಅದರಿಂದ ಶ್ರವಣವನ್ನು ಯಾವತ್ತೂ ನಿಲ್ಲಿಸುವಂತಿಲ್ಲ. ಶೃಣುಯಾದ್ ಯಾವದ್ ಅಜ್ಞಾನಂ ಅಂತ ಬ್ರಹ್ಮಸೂತ್ರ ಭಾಷ್ಯ. ಮುಂದೆ ಅಜ್ಞಾನ ಇರುವವರಿಗೂ ಶ್ರವಣ ಮಾಡಲೇಬೇಕು.
ಆದ್ದರಿಂದ ನಾವು ಶ್ರವಣ ಮಾಡೋದು ನಿಲ್ಲಿಸಿದ್ದೀವಿ ಅಂತಂದ್ರೆ ನಾವಿನ್ನು ಶ್ರವಣ ಮಾಡುವುದು ಏನೂ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ ಅಂತ ಅರ್ಥ, ಅಥವಾ ನಮಗಿರೋ ಅಜ್ಞಾನದ ಪರಿಚಯ ನಮಗಾಗಿಲ್ಲ ಅಂತ ಅರ್ಥ. ಅದರಿಂದ ಶ್ರವಣ ಮಾತ್ರ ಮಾಡ್ತಾನೆ ಇರಬೇಕು ಅಂತ ಅದರ ತಾತ್ಪರ್ಯ. ಇಲ್ಲಿ ಇನ್ನೊಂದು ಮಾತನ್ನು ಹೇಳಿ ಇವತ್ತಿನ ಭಾಗ ಮುಕ್ತಾಯ ಮಾಡೋಣ. ಮನುಷ್ಯ ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಅಂತ ಬಂತಲ್ಲ, ಇದು ಆ ತಾರತಮ್ಯಕ್ಕೆ ಅನುಗುಣವಾಗಿ ಹೇಗೆ ಹೊಂದಿಸ್ಕೊಳ್ಳೋದು ಇದು ನನ್ನ ಪ್ರಶ್ನೆ. ದೇವ, ಋಷಿ, ಪಿತೃಪ, ನರ ಅಂತ 5 ಜನ ಮುಕ್ತಿಯೋಗ್ಯರು. ಅದರಲ್ಲಿ ದೇವತೆಗಳು ಅಂದ್ರೆ ಬ್ರಹ್ಮರುದ್ರಾದಿ ದೇವತೆಗಳು, ಅದು ಸುಮಾರು 26-27ನೇ ಕಕ್ಷಾದವರೆಗೆ ಆ ದೇವತೆಗಳೆಲ್ಲ ಬರ್ತಾರೆ. ಅದಾದ್ಮೇಲೆ ಋಷಿಗಳು ಅಂತಿದೆ, ಶತಕೋಟಿ ಋಷಿಗಳಿದ್ದಾರಲ್ಲ ಅವರೆಲ್ಲ ಋಷಿಗಳು, ದೇವ ಋಷಿ. ಪಿತೃ ಅಂದ್ರೆ ಚಿರಪಿತೃಗಳು. ಇಲ್ಲಪ್ಪ ಅಂದ್ರೆ ರಾಜರು ಕೆಲವರು. ಆಮೇಲೆ ಮುಂದೆ ಕೊನೆಗೆ ಬರುವವರು ನರರು, ಮನುಷ್ಯೋತ್ತಮರು. ಇಷ್ಟು ವರ್ಗೀಕರಣ ಇದೆ. ಅದಕ್ಕನುಸಾರವಾಗಿ ಇದನ್ನ ಹೇಗೆ ಹೊಂದಿಸ್ಕೊಳ್ಳೋದು? ಯಾಕೆಂದ್ರೆ ಬ್ರಹ್ಮರುದ್ರಾದಿ ದೇವತೆಗಳು ಅಂತ ಹೇಳಿದ್ರು, ಮನುಷ್ಯರು ಅಂತ ಕೊನೆಗೆ ಹೇಳ್ಬೇಕಾಗಿತ್ತು, ಪಿತೃ ಅಂತ ಮೊದಲು ಹೇಳ್ಬೇಕಾಗಿತ್ತು. ಮತ್ತೆ ಋಷಿ ಅಂತ ಶಬ್ದ ಅಲ್ಲಿ ಬಂದೇ ಇಲ್ಲ. ಇದೆಲ್ಲ ಹೇಗೆ? ಮತ್ತೆ ಪಕ್ಷಿ ಅಂದ್ರೆ ಅರ್ಥ ಏನು ಅಂತೆಲ್ಲ ಗೊಂದಲ ಆಗ್ತದೆ. ಅದಕ್ಕೆ ಮನುಷ್ಯ ಅಂತಂದ್ರೆ ಜಗನ್ನಾಥ ಯತಿಗಳು ಹೇಳ್ತಾರೆ, ಬೇರೆ ಬೇರೆ ಟಿಪ್ಪಣಿಯಲ್ಲೂ ಎಲ್ಲಾದ್ರೂ ಬಂದಿರಬಹುದು. ನಾವು ನೋಡ್ತಿರುವ ಈ 8-9 ಟಿಪ್ಪಣಿಗಳಲ್ಲಿ ಇದಕ್ಕೆಲ್ಲ ಈ ಶಬ್ದಗಳಿಗೆ ವ್ಯಾಖ್ಯಾನ ಮಾಡಿಲ್ಲ ಅವರು. ಅದರಿಂದ ಅದಕ್ಕಾಗಿ ಭಾಷ್ಯ ಬೇಕಾಗ್ಬೋದು. ಮನುಷ್ಯ ಪದಂ ನಿವೀತಂ ಮನುಷ್ಯಾಣ ಮತ್ತು ತೈತ್ರಿಯ ಸಂಹಿತಾವೊಂದನ್ನು ಉದ್ಧರಿಸ್ತಾರೆ ಅವರು ವೇದವಾಕ್ಯವನ್ನು. ಅದರಿಂದ ಮನನಶೀಲರಾದ ಋಷಿಗಳನ್ನು ಹೇಳ್ತದೆ ಮನುಷ್ಯ ಅನ್ನೋ ಶಬ್ದ. ಆದ್ರಿಂದ ಬ್ರಹ್ಮರುದ್ರಾದಿ ದೇವತೆಗಳಾದ್ಮೇಲೆ ಬರುವವರು ಋಷಿಗಳು, ಅದಾದ್ಮೇಲೆ ಬರುವಂಥವರು ಪಿತೃಗಳು. ಸರಿ ಇದೆ. ಮನುಷ್ಯ ಅಂದ್ರೆ ನರೋತ್ತಮರು ಅಲ್ವೇ ಅಲ್ಲ. ಋಷಿ, ಪಿತೃ, ಮುಂದೆ ಪ ಅಂತಿದೆ, ಪಾಂತೀತಿ ಪಾಹ ಚಕ್ರವರ್ತಿನಃ. ದೇವ, ಋಷಿ, ಪಿತೃ, ಪಾಹ ಅಲ್ಲಿಗೆ ಬಂತು. ಮುಂದೆ ನರರ ಬಗ್ಗೆ ಹೇಳ್ಬೇಕಲ್ಲ ಅಂದ್ರೆ ಕ್ಷಿ ಅಂತಿದೆಯಲ್ಲ ಅಲ್ಲಿ. ಕ್ಷಿ ಅನ್ನೋದು ನಾಶ ಅನ್ನೋ ಅರ್ಥವನ್ನು ಹೇಳ್ತದೆ. ಇದು ಕ್ಷಯಂತಿ ಅಥವಾ ಕ್ಷೀತ ಕ್ಷಯಂತಿ ಅಂತ ಆಗ್ತಿರ್ಬೇಕು. ಇಲ್ಲಿ ಕ್ಷಯಂತಿ ಇತಿ ಕ್ಷಯ, ಕ್ಷಯ ಅಂತ ಇಕಾರ ಅಂತ ಶಬ್ದ ಅದು. ಆದ್ರಿಂದ ಅದು ಮನುಷ್ಯೋತ್ತಮರನ್ನು ಹೇಳ್ತದೆ, ನಾಶ ಹೊಂದುವವರು ಅಂತ. ಅದೇನು ಮತ್ತು ಬ್ರಹ್ಮಾದಿ ದೇವತೆಗಳು ನಾಶ ಹೊಂದುತ್ತಾರಲ್ಲ ಪ್ರಳಯ ಬಂದಾಗ. ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗೆ ನಾಶ ಇರುವುದು ಪ್ರಳಯ ಕಾಲದಲ್ಲಿ ಮಾತ್ರ. ನಮಗೆ ಪ್ರತಿಯೊಂದು ಸಾರಿ ತಂದೆ ತಾಯಿಂದ್ರಿಂದ ಹುಟ್ಟಿದಾಗೆಲ್ಲ ನಾಶ. ಆದ್ರಿಂದ ಹೀಗೆ ನಾವು ಮರ್ತ್ಯರು, ಮನುಷ್ಯರು, ನಾವು ಮರಣಶೀಲರಾದ್ರಿಂದ ನಮ್ಮನ್ನು ಕ್ಷಿ ಎಂಬ ಶಬ್ದದಿಂದ ಹೇಳಿದ್ದಾರೆ. ಮತ್ತೆ ಅದರಿಂದಲೇ ಮನುಷ್ಯ, ಗಂಧರ್ವರು ಮೊದಲಾದವ್ರನ್ನು ತಿಳ್ಕೊಳ್ಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಮನುಷ್ಯಾಶ್ಚ ಪಿತರಶ್ಚ ಪಾಶ್ಚ ಕ್ಷಯಶ್ಚ ಅಂತ ಹೀಗೆ ವಿಗ್ರಹ ಮಾಡಬೇಕು ಅಂತ ಹೀಗೆ ಅಭಿಪ್ರಾಯ ಪಟ್ಟಿದ್ದಾರೆ. ಪಕ್ಷಿ ಅಂತ ಒಂದು ಶಬ್ದ ಇಟ್ಕೊಂಡ್ರು ಕೂಡ ಜರಿತಾರಿ ಮೊದಲಾದ ಪಕ್ಷಿಗಳಿದ್ದಾರೆ, ಮಹಾಭಾರತದಲ್ಲಿ ಬಂದಿದೆ. ಅವರೆಲ್ಲ ವೇದಾಧಿಕಾರಿಗಳಾಗಿದ್ದರು, ಅವ್ರ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಇವರು ಹೇಳಿದ್ದಾರೆ. ಜರಿತಾದ್ಯಾದಿ ಜ್ಞಾನಯೋಗ್ಯ ತಿರ್ಯಕ್ ಪ್ರಾಣಿಗಳ ಬಗ್ಗೆನೂ ಇಲ್ಲಿ ಹೇಳ್ತಾ ಇದೆ ಅಂತ ಗೋವಿಂದಾಚಾರ್ಯರು ಕೂಡ ಅದನ್ನು ಹೇಳಿದ್ದಾರೆ. ಬೇರೆ ಬೇರೆ ವ್ಯಾಖ್ಯಾನಕಾರ ಹೇಳಿರ್ಬೋದು. ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ. ಜ್ಞಾನಯೋಗ್ಯರಾದ ಅವರೆಲ್ಲ ಪಕ್ಷಿಗಳು ಅಂತಿದ್ರು ಮೂಲತಃ ಋಷಿಗಳೇ ಅವರು. ಅದರಿಂದ ಅವರ ಆ ಪಕ್ಷಿ ಜನ್ಮ ಅನ್ನೋದೇನು ಅಷ್ಟು ಮಹತ್ವದ್ದಲ್ಲ. ಅದರಿಂದ ಪಕ್ಷಿ ಅನ್ನೋ ಶಬ್ದಕ್ಕೆ ತಿರ್ಯಕ್ ಪ್ರಾಣಿ ಅಂತ ಅರ್ಥ ಮಾಡಬೇಕಾದ ಅಗತ್ಯ ಏನಿಲ್ಲ. ಅದು ಅಷ್ಟೇನು ಬಹಳ ಮಹತ್ವದ್ದಲ್ಲ, ತಪ್ಪಲ್ಲ. ದೊಡ್ಡವರು ಮಾಡಿದ್ದಾರೆ, ತಪ್ಪಲ್ಲ. ಇನ್ನೊಂದು ಅರ್ಥ ಗೋವಿಂದಾಚಾರ್ಯ ಹೇಳಿದ್ದಾರೆ, ಪಕ್ಷಿಗಳು ಅಂತಂದ್ರೆ ಆ ಪಕ್ಷದವರು ಅಂತ, ಆ ಪಾರ್ಟಿಗೆ ಸೇರಿದವರು ಅಂತ. ಇದು ಚೆನ್ನಾಗಿದೆ. ಈಗ ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು, ಒಟ್ಟಾರೆ ಈ ಪಕ್ಷಿಗಳು ಅಂದ್ರೆ ಈ ಪಾರ್ಟಿಗೆ ಸೇರಿದವರು, ತತ್ವಜ್ಞಾನವನ್ನು ಹೊಂದುವ ಯೋಗ್ಯತೆ ಉಳ್ಳ ಪಾರ್ಟಿಗೆ ಸೇರಿದವರು ಅಂತ ಅದೊಂದು ಅರ್ಥ ಅವ್ರು ಹೇಳಿದ್ದಾರೆ. ಅದೊಂದು ಚೆನ್ನಾಗಿದೆ, ಬೇಕಾದ್ರೆ ಅದನ್ನು ಇಟ್ಕೋಬಹುದು. ಹೀಗೆ ಇವರೆಲ್ಲರದ್ದು ಕೂಡ ಸಂಗ್ರಹ ಆಯ್ತು. ಆ ಮನುಷ್ಯೋತ್ತಮರು ಅಂತ ಏನಿದ್ದಾರೆ, ಆ ಮನುಷ್ಯೋತ್ತಮರಲ್ಲೇ ಇನ್ನೊಂದು ವರ್ಗೀಕರಣ ಇದೆ ಕೊನೆಗೆ. ಮನುಷ್ಯ ದೇಹವುಳ್ಳವರು, ಪ್ರಾಣಿ ದೇಹವುಳ್ಳವರು, ವೃಕ್ಷ ದೇಹವುಳ್ಳವರು ಅಂತ ಹೀಗೆಲ್ಲ ಒಂದು ವರ್ಗೀಕರಣ ಇದೆ. ಅದೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಬರ್ತದೆ. ಹೀಗೆ ಆ ಬ್ರಹ್ಮ ಸ್ತಂಭ ಪರ್ಯಂತಮ್ ಅಂತ ಹೇಳ್ತಿರ್ತಾರಲ್ಲ, ಚತುರ್ಮುಖ ಬ್ರಹ್ಮ ಬಹಳ ದೊಡ್ಡವನು ಯೋಗ್ಯತಾದಲ್ಲಿ. ಕೊನೆಯ ಯೋಗ್ಯತಾ ಬರೋದು ಅಂದ್ರೆ ಒಂದು ತೃಣಜೀವ, ಅದೇ ಹುಲ್ಲು. ಅದಕ್ಕಿಂತ ಸ್ಥಾವರ ಜೀವಕ್ಕಿಂತ ಜಂಗಮ ಜೀವ ಶ್ರೇಷ್ಠ, ಅದರಲ್ಲಿ ಮನುಷ್ಯ ಶ್ರೇಷ್ಠ, ಅದರಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅಂತ ಹೀಗೆ ಬರ್ತದೆ. ಮುಕ್ತಿಯಲ್ಲೇ ಆ ಒಂದು ವರ್ಗೀಕರಣ ಇದೆ, ಇಲ್ಲಿ ಮಾತ್ರ ಅಲ್ಲ. ಮುಕ್ತಿಯಲ್ಲೂ ತಿರ್ಯಕ್ ಪ್ರಾಣಿ ಜೀವರು, ಸ್ಥಾವರ ಜೀವರು ಇದ್ದಾರೆ.
ಅಂತ ಅದರ ಅರ್ಥ ಇದೆ. ಆದ್ರಿಂದ ಪಕ್ಷಿ ಅಂದರೆ ಜರಿತಾರ್ಯಾದಿ ಪಕ್ಷಿಗಳನ್ನ ನಿರ್ದಿಷ್ಟವಾಗಿ ಇಟ್ಕೊಳ್ಳೇಬೇಕಂತೇನಿಲ್ಲ. ಇದು ನನ್ನ ಅಭಿಪ್ರಾಯ. ಬ್ರಹ್ಮಾಪಿ ತನ್ನ ಜಾನಾತಿ ಅಂದ್ರೆ ಎಷ್ಟೇ ದೊಡ್ಡವನಿಗೂ ಗೊತ್ತಾಗೋದಿಲ್ಲ, ಹೀಗರ್ಥ. ನೀನು ಬ್ರಹ್ಮನ, ನೀನು ಬೃಹಸ್ಪತಿನ ಅಂತ ಕೂಡ ಹಾಸ್ಯ ಮಾಡ್ತಿರ್ತೀವಿ ವ್ಯವಹಾರದಲ್ಲಿ. ಜಯತೀರ್ಥರು ಹಾಗೆ ಬ್ರಹ್ಮ ಅನ್ನೋ ಶಬ್ದಕ್ಕೆ ಬೃಹಸ್ಪತಿ ಅಂತ ಅರ್ಥ ಮಾಡಿದ್ದೇನಿದೆ, ಎಂಥ ದೊಡ್ಡ ಬೃಹಸ್ಪತಿಗೂ ಗೊತ್ತಾಗೋದಿಲ್ಲ. ಅದರಿಂದ ಜಯತೀರ್ಥರ ಅಭಿಪ್ರಾಯದಂತೆ ಚತುರ್ಮುಖ ಬ್ರಹ್ಮನಿಗೆ ಮಹಾಭಾರತದಲ್ಲಿ ಇರುವುದೆಲ್ಲ ಗೊತ್ತಿದೆ ಅಂತ ಜಯತೀರ್ಥರ ಅಭಿಪ್ರಾಯ ಏನೋ ಇದೆ ಅಂತ ನನಗೆ ಅನ್ಸೋದಿಲ್ಲ. ಯಾಕಂದ್ರೆ ಅವ್ರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ರಿ, ಈಗ ನಾವು ಅದನ್ನು ನೋಡಿದ್ವಿ. ಕಿಂಚಿತ್ ಅಪ್ರಾಪ್ತ ಲಾಭಶ್ಚ, ಸ್ವಲ್ಪ ಅವರಿಗೂ ಕೂಡ ಅಪ್ರಾಪ್ತವಾದ ಲಾಭ ಇದೆ ಅಂತ. ವಿರಿಂಚೇತ್ರೇಶಾಂ ತಿರೋಹಿತ ಲಾಭವ. ಇದು ನೋಡಿ ಗಮನಿಸ್ಬೇಕಾದ ಏನಂದ್ರೆ, ಚತುರ್ಮುಖ ಬ್ರಹ್ಮನನ್ನು ಬಿಟ್ಟು ಬೇರೆ ದೇವತೆಗಳಿಗೆ ಇದ್ದ ಜ್ಞಾನವೇ ಕಣ್ಮರೆ ಆಗಿರ್ತದೆ, ಅದನ್ನ ಕೊಡ್ಬೇಕಾಗ್ತದೆ ವ್ಯಾಸರು. ಚತುರ್ಮುಖ ಬ್ರಹ್ಮನಿಗೆ ಇದ್ದದ್ದು ಕಣ್ಮರೆ ಆಗೋದಿಲ್ಲ, ಹೊಸದು ಬೇಕಾಗ್ತದೆ ಅಂತ. ಹೀಗೆಲ್ಲ ಹೊಸ ಕೆಲವು ಸಂಗತಿಗಳು ಈಗ ಲಕ್ಷ್ಮೀದೇವಿಗೂ ಕೂಡ ಅವಳು ಲೆಕ್ಕ ಮಾಡ್ತಾನೆ ಇದ್ದಾಳೆ ಪರಮಾತ್ಮನ ಗುಣಗಳನ್ನು, ಇನ್ನೂ ಮುಗುದಿಲ್ಲ ಅಂತ ಇದೆಯಲ್ಲ ಮತ್ತೆ. ಅದರಿಂದ ಪರಮಾತ್ಮನಿಗಾಗ್ಲಿ ಚತುರ್ಮುಖನಿಗಾಗ್ಲಿ ಲಕ್ಷ್ಮಿಗಾಗ್ಲಿ ಹೊಸ ಜ್ಞಾನ ಬರ್ತದೆ ಪರಮಾತ್ಮನ ಅನುಗ್ರಹದಿಂದ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಆದ್ರಿಂದ ಬ್ರಹ್ಮ ಅಂದ್ರೆ ಬೃಹಸ್ಪತಿ ಅಂತ ಜಯತೀರ್ಥರು ಅರ್ಥ ಮಾಡೋದೇನಿದೆ, ಎಂಥ ದೊಡ್ಡ ಬೃಹಸ್ಪತಿಗೂ ಗೊತ್ತಿಲ್ಲ ಪೂರ್ಣ ಮಹಾಭಾರತ. ಚತುರ್ಮುಖ ಬ್ರಹ್ಮನಿಗೂ ಅದು ಗೊತ್ತಿಲ್ಲ ಅಂತ ಅನ್ನೋದೇ ಜಯತೀರ್ಥರಿಗೂ ಸಮ್ಮತ, ಆ ಮಾತು ನೋಡಿದ್ರೆ. ಆ ಥರ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ನನ್ನ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.